ಇಂದು ಭಗೀರಥ ಜಯಂತಿ ಆಚರಣೆ ಕಾರ್ಯಕ್ರಮ. ಇದನ್ನ ನಡೆಸ್ತಾ ಇರೋರು ಮೈಸೂರು ಜಿಲ್ಲಾ ಉಪಹಾರ ಸಂಘ ಮತ್ತು ಮೈಸೂರು ಚಾಮರಾಜನಗರ ಭಗೀರಥ ನೌಕರರ ಮತ್ತು ವೃತ್ತಿಪರರ ಸಂಘ. ಇದನ್ನ ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ಈ ರೀತಿ ಈ ವರ್ಷ ಮಾತ್ರ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಈ ಸಂಘಕ್ಕೆ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನೂ ಸಹ ಇದನ್ನ ಮುಖ್ಯ ಕಾರ್ಯವನ್ನು ಮಾಡ್ತಾ ಇದೆ. ಈ ಒಂದು ಸಮಯದಲ್ಲಿ ನಾನು ಸರ್ವ ಜನರಿಗೂ ಹಾಗೂ ಸಮಾಜಕ್ಕೂ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಉಪಹಾರ ಸಮಾಜದ ಹಿನ್ನೆಲೆ ಹಾಗೂ ಈಗಿನ ಪರಿಸ್ಥಿತಿ, ಇದರ ಬಗ್ಗೆ ಇಂದು ಉಪನ್ಯಾಸ ಕಾರ್ಯಕ್ರಮ ಇದೆ. ಬಹಳ ದೂರಿಂದ ನಡೀತಾ ಇದೆ. ಸರ್ಕಾರ ನಮ್ಮ ಈ ಒಂದು ಜಯಂತಿಗೆ ಸಪೋರ್ಟ್ ಮಾಡ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷದ ವಿಚಾರ. ಹಾಗಾಗಿ ಇದನ್ನ ತಾವು ಹೆಚ್ಚಿಗೆ ಪ್ರಚಾರ ಮಾಡಿ ನಮ್ಮ ಜನಾಂಗಕ್ಕೆ ಎಲ್ಲರೂ ಮುಟ್ಟಿಸ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಯಾವ ನಿಮ್ಮ ಸಮಿತಿಯಲ್ಲಿ ಯಾವ ಸಮಿತಿಗಳಿದೆ ಸರ್? ಒಟ್ಟಾರೆಯಾಗಿ ನಮ್ಮಲ್ಲಿ ಎರಡೇ ಸಂಘ. ಒಂದು ಮೈಸೂರು ಜಿಲ್ಲಾ ಉಪಹಾರ ಸಂಘ, ಇನ್ನೊಂದು ಭಗೀರಥ ನೌಕರರ ಮತ್ತು ವೃತ್ತಿಪರರ ಸಂಘ. ಎರಡು ಸಂಘ ಇದೆ. ಚಾಮರಾಜನಗರ ಮೈಸೂರು ಎರಡು ಸೇರಿಸಿ ವೃತ್ತಿಪರರ ಸಂಘ ಮತ್ತು ನೌಕರ ಸಂಘ ಮಾಡಿದ್ದೀವಿ. ಬಟ್ ಮೈಸೂರು ಜಿಲ್ಲೆಗೆ ಸೀಮಿತವಾದಂತಹ ಉಪಹಾರ ಸಂಘವನ್ನು ಮಾಡಿದ್ದೀವಿ. ಇವೆರಡು ಸಂಘದ ವತಿಯಿಂದ ಇವತ್ತು ಈ ಒಂದು ಭಗೀರಥ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಸರ್ಕಾರವೂ ಸಹ ನಮ್ಮ ಜೊತೆ ಸೇರಿದೆ. ಹಾಗಾಗಿ ಇದು ಬಹಳ ಅದ್ದೂರಿಯಾಗಿ ನಡೀಲಿ ಅಂತೇಳಿ ತಾವು ಪ್ರಚಾರ ಕೊಡಬೇಕು ಅಂತ ಹೇಳಿ ನಾನು. ಎಷ್ಟು ಸಾವಿರ ಜನ ಸೇರ್ತಾರೆ ಸರ್? ಇಂದು ಕಳೆದ ವರ್ಷ ಸುಮಾರು 3,000 ಜನ ಸೇರಿದ್ರು. ಈ ಸಾರಿ ಇನ್ನೂ ಜಾಸ್ತಿ ಸೇರ್ಬೋದು. ಪ್ರಚಾರ ಬಹಳ ಚೆನ್ನಾಗಿ ಮಾಡಿದ್ದೀವಿ. ತುಂಬಾ ಜನ ಬರ್ಬೋದು ಅಂತ ಹೇಳಿ ನಮ್ಮ ನಿರೀಕ್ಷೆ ಇದೆ. ಎಲ್ಲರಿಗೂ ಸಹ ನಮ್ಮ ಎರಡು ಸಂಘದಿಂದ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಮತ್ತು ಅವರಿಗೆ ಬೇಕಾದಂತ ಇತರೆ ಸೌಲಭ್ಯಗಳನ್ನ, ನೀರಿನ ವ್ಯವಸ್ಥೆ ಎಲ್ಲವನ್ನೂ ಸಹ ನಾವು ಮಾಡಿದ್ದೀವಿ. ಯಾವುದು ತೊಂದರೆ ಇಲ್ಲ. ಬಹಳ ಸಂತೋಷದಿಂದ ಈ ಒಂದು ಭಗೀರಥ ಜಯಂತಿಯನ್ನು ಆಚರಿಸಬೇಕು ಅನ್ನೋದೇ ನಮ್ಮ ಒಂದು ಗುರಿಯಾಗಿದೆ. ಇದಕ್ಕೆ ಎಲ್ಲಾ ರಾಜಕಾರಣಿಗಳು, ಸರ್ಕಾರ ಎಲ್ಲವೂ ಸಹ ಇದಕ್ಕೆ ಕೈ ಜೋಡಿಸ್ತಾ ಇದೆ. ಈಗ ನಾವು 12 ಗಂಟೆಯಿಂದ ಇಲ್ಲಿ ನಾವು ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಈಗ ಭಗೀರಥ ಜಯಂತಿ ಮೆರವಣಿಗೆ ಹೊರಟಿದೆ. ಮೈಸೂರು ಅರಮನೆ ಮೈದಾನದಿಂದ ಹೊರಟಿದೆ.